ಧಾರವಾಡ ಮೊನ್ನೆ ತಾನೇ ಚಾಕು ಇರಿತ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಹಾವೇರಿಪೇಟೆಯ ಕಂಟಿಗಲಿಯ ಯುವಕ ರಾಜು ಗಾಯಕ್ವಾಡ್ ಸಾಲ ನೀಡಿದ ವಿಷಯಕ್ಕಾಗಿ ಮನೆಗೆ ಬಂದಿದ್ದ ಆರೋಪಿ ಮಲ್ಲಿಕ್ ಅನ್ನುವ ಯುವಕ ರಾಜು ಮೇಲೆ ತೀವ್ರವಾಗಿ ಚಾಕು ಇರಿತಕ್ಕೆ ಒಳಗಾಗಿದ್ದ. ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೆ ಈಡಾಗಿದ್ದಾನೆ. ಕುಟುಂಬಸ್ಥರ ಸಂಕಟ ಹೇಳುತ್ತಿರೋದು. ಏನಿಲ್ಲ, ಅವರು ಮಾಂತೀಶ್ ಅವರ ಫ್ರೆಂಡ್ ಮಲ್ಲಿಕ್ ಅಂತ, ತುಂಬಾ ವರ್ಷದಿಂದ ಅವರು ತುಂಬಾನೇ ಪರಿಚಯನೇ. ಮಾಂತೀಶ್ ತರ ನೀವು ಕೇಳಕ್ ಬರೋದು ಹೋಗೋದು ಬರೋದು ಮಾಡ್ತಾ ಇದ್ರು. ಮನೆಯಲ್ಲೇನೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಇದ್ದವರು. ಈಗ ಸಡನ್ಲಿ ಒಂದು ಮಾತು ನಮ್ಮ ತಮ್ಮರು ಕೂಟ ಅದು ಒಂದು ಯಾವುದೋ ಒಂದು ಸಮಸ್ಯಕವಾಗಿ ಅದು ಹಣದ ವಿಷಯದಲ್ಲಿ ಬಂದಿದೆ. ಅದರಲ್ಲಿ ನಮ್ಮ ತಮ್ಮರು ತಗೊಂಡಿದ್ದು ಅದು ನಿಜಾನೇ. ಅವ್ರು ಕೊಟ್ಟಾದ್ರೂ ಅದು ಆದ್ಮೇಲೆ ಇವರು ಮನೆಯಲ್ಲಿ ಬಂದಾಗ ಒಮ್ಮೆ ರಾಜು ಅವ್ರು ಏನಂದ್ರೆ, ಇಲ್ಲ ಬರಬೇಡ, ಆಮೇಲೆ ಬರಕ್ ಹೋಗ್ಬೇಡ, ಅದು ಇದ್ರೆ ನಮ್ಮನ್ನ ಇದ್ರೇನೆ ಬಾ, ಇಲ್ಲ ಅಂದ್ರೆ ನಮ್ಮನ್ನ ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡ ಅಂದಿದ್ದು ಅಷ್ಟೇ ದಿವಸ. ಅದು ಅಂದಮೇಲೆ ಅಷ್ಟೇ ದಿವಸ ಆದಮೇಲೆ ಲಾಸ್ಟ್ ಟೈಮಲ್ಲಿ ಹೋಳಿನ ಹಬ್ಬಲ್ಲಿ ಬಂದು ಕುಡಿದು ಎಲ್ಲ ಕುಂತು ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಮಾಡಿ ಒಂದು ಟೈಮಲ್ಲಿ ಹೋಗಿದ್ದು. ಅದೇ ಟೈಮಲ್ಲಿ ನಮ್ಮ ತಮ್ಮವರು ರಾಜು ಅವರು ಆ ಟೈಮಲ್ಲಿ ಇಲ್ಲೆಲ್ಲ ಬರಬೇಡ, ಹಂಗೆಲ್ಲ ಮಾಡಬೇಡ, ಏನಿದ್ರು ನಿಮ್ಮದು ವೈಯಕ್ತಿಕ ಇದೆಯಲ್ಲ ಹೊರಗೇ ಮಾಡ್ಕೊಳ್ಳಿ, ಇಲ್ಲಿ ಮನೆ ಮಠ ಬಂದು ಅದು ಕುಡಿಯೋದು ತಿನ್ನೋದು ಇದು ಮಾಡೋದು ಅದು ಸರಿ ಅನಿಸಲ್ಲ, ಇದೇ ಲಾಸ್ಟು, ಇನ್ನು ಮುಂದೆ ಮನೆಯಲ್ಲಿ ಬರಬೇಡ ಅಂತೂ ಹೇಳಿದ್ದಂತೂ ವಾರ್ನಿಂಗ್ ಮಾಡಿದಾದ್ಮೇಲೆ ಅದೇ ಅವರು ಸಿಟ್ಟೇನೋ ಗೊತ್ತಿಲ್ಲ. ಆಮೇಲೆ ಸಡನ್ಲಿ ಈಗ ಮೊನ್ನೆ ಒಂದು ಟೈಮ್ದಲ್ಲಿ ರಾಜು ಅವರು ಒಬ್ಬರೇ ಇದ್ದರು. ಅಂತೂಗೂ ಲಾಸ್ಟ್ ಫೋನ್ ಮಾಡಿದ್ದು ರಾಜು ಅವರು, ಇಲ್ಲ ಹಿಂಗಂತೆ ಮಲಿಕ್ ಬಂದಾನೆ, ಏನೋ ರೊಕ್ಕದ ವಿಷಯ ಸಂಬಂಧ ಕೇಳ್ತಾ ಇದ್ದಾನೆ, ಮತ್ತು ನಾ ಇಲ್ಲ ಅಂತ ಹೇಳೇನೆ, ಮತ್ತು ಅವಂತೂ ಕೆಲಸಕ್ಕೆ ಹೋಗ್ತಾನೆ, ಮುಂಜಾನೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಬರೋದು, ಮತ್ತು ಆಮೇಲೆ ಸಾಯಂಕಾಲ ಬಾ ಅಂತ ಒಂದೇ ಮಾತು ಹೇಳ್ಯಾನ ಅವನು. ಇಲ್ಲ ಅವನು ಕೂಟನೇ ಸ್ವಲ್ಪ ಏನು ತಂಟೆ ಮಾಡಿ ಅಷ್ಟೇ ಏನೂ ಆಗಿದೆ. ಅದು ಎಕ್ಸಾಕ್ಟ್ ಅಂತೂ ನಾವಂತೂ ನೋಡಲಿಲ್ಲ. ಅಷ್ಟರೊಳಗಡೆ ಒಂದು ಸ್ವಲ್ಪ ಕೈ ಮುಟ್ಟಿಗಿಟ್ಟಿ ಏನೂ ಆಗಿರ್ಬೋದು ಬಹುಶಃ. ಅದಾದಮೇಲೆ ರಾಜು ಅಂದ್ರೆ ತಮ್ಮ ಪಾಡಿಗೆ ಅಷ್ಟೇ ನೀರು ತುಂಬ್ತಾ ಇದ್ದು. ಅದು ಯಾರಿಗೂ ಗೊತ್ತಿಲ್ಲದೆ ಹಿಂದಿನ ಬಾಗಿಲಿಂದ ಬಂದು ಚಾಕು ಗೀಕು ತೊಗೊಂಬಂದು ಇಷ್ಟೆಲ್ಲ ಹೊಡೆದೆಲ್ಲ ಎಲ್ಲ ಹೋಗ್ಯಾರ ಸರ್. ಬೇಡಿಕೆ ಡಿಮ್ಯಾಂಡ್ ಎಲ್ಲ ಸರ್ ಇದ್ದಿದ್ದನೇ ವಸ್ತು ಹೋಗಿದೆ. ನಮ್ಮದು ಡಿಮ್ಯಾಂಡ್ ಮಾಡಿ ನಮಗೇನು ಮಾಡೋದಿದೆ? ಏನಿಲ್ಲ, ನಮ್ದು ಹೆಂಗಿದ್ದಲ್ಲ ನಮ್ಮ ತಮ್ಮನೇ ಕೊಟ್ಟು ನಮ್ಗೆ ಹೆಂಗಿದ್ದಾಲೆ ನಮ್ಮ ತಮ್ಮನೇ ತೊಗೊಂಬ ಅಂತ ನಾ ಹೇಳ್ತೀನಿ. ಯಾರಿಗೆ ಕೊಡೋಕ್ಕಾಗತ್ತಾ? ಆಗಲ್ಲಲ್ಲ. ನಮ್ಮ ಜೀವನದಲ್ಲಿ ನಮ್ಮ ತಮ್ಮನೇ ನಮಗೆ ಇಷ್ಟ, ನಮಗೆ ಅವನೇ ಬೇಕೀಗ. ನಾವಿಲ್ಲ ಅಂದರೆ ಅದು ಮುಂದೆ ಏನಾಗುತ್ತೆ ಆಗುತ್ತೆ. ರಾಘವೇಂದ್ರ ಗಾಯಕ್ವಾಡ್ ಅಂತೇಳಿ, ರಾಜು ಗಾಯಕ್ವಾಡ್ ಅಂತ ಕರಿತೀವಿ ನಾವು. ಹಾವೇರಿಪೇಟೆ ಹುಡುಗವ. ಅವಂಗೆ ಇದು ಅವ್ರ ಅಣ್ಣ ಸಾಲ ಮಾಡಿದ್ದಕ್ಕೆ ಆ ಹುಡುಗ ಮಲ್ಲಿಕ್ ಅಂತ ಹೇಳಿ, ಏನೋ ಹೆಸರು ಕ್ವಾಜಾ ಅಂತ ಅಡ್ರೆಸ್ ಏನೈತ್ರಿಪ್ಪ, ಕ್ವಾಜಾ ಅಂಥೇಳಿ ಅವ ಅವಂಗೆ ಚಾಕು ತೊಗೊಂಡು ಹೊಡೆದು ಆಲ್ರೆಡಿ ಇವತ್ತು ಅದು ಡೆತ್ ಆಗೈತಿ. ಅದ್ರ ಏನ್ರಿಪ್ಪ ಒಂದು ಏನು ಪೊಲೀಸರಿಗೆ ಏನು ತಿಳಿಸೋದು ಅಂದ್ರೆ, ಇದನ್ನು ಹಿಂಗೆ ಹಾಕೊಂತ ಹೋದ್ರೆ ಅಮಾಯಕರ ಜೀವ ಬಲಿ ಹಾಕಾವ, ಇದಕ್ಕೊಂದು ಚಲೋ ಕ್ರಮ ತೊಗೋರಿ, ಶಿಸ್ತಿನ ಕ್ರಮ ತೊಗೋರಿ, ಹಿಂಗೆ ಆಗಬಾರ್ದು ಮುಂದೆ ಅಂಥೇಳಿ ನಾವು ಇದನ್ನು ಮಾಡ್ಕೋತೀವಿ. ಎಲ್ಲ ಸಮಾಜ ವತಿಯಿಂದ ನಾವು ಬೇಡ್ಕೋತೀವಿ. ಓಣಿ ವತಿಯಿಂದ ಕಮಿಷನರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ರೀ. ಬರೀ ಒಂದು ಸಣ್ಣ 20,000ಕ್ಕೆ ಜೀವ ಬಲಿ ಆಗೈತಿ. ಪಾಪ ಅಮಾಯಕ ವ್ಯಕ್ತಿ, ಅವ ಯಾರು ಕೂಡ ಜಗಳ ಮಾಡುವಂಥ ವ್ಯಕ್ತಿನೂ ಅಲ್ಲ. ಆದ್ರೆ ಇವತ್ತು ನಾವು ಕೆಎಂಸಿಗೆ ಬಂದ್ಕ ನಾವು ಹಿಂಗೆ ರಾತ್ರಿ ತೀರ್ಕೋಣ ಅನ್ನೋತ್ಲೆ ನಮಗೂ ಭಾಳ ಆಘಾತ ಆತ. ಇದು ಯಾರಿಗೂ ಬಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. ನಾವು ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಳ್ಳಿ. ಯಾಕಂದ್ರೆ ತಂದೆ ತಾಯಿ ಇಲ್ಲದ ಮಗ, ಅವ್ರಿಗೂ ನ್ಯಾಯ ಸಿಗಲಿ ಅಂಥೇಳಿ ನಾವು ಎಲ್ಲರೂ ಏರಿಯಾದ ಅಂದ್ರೆ ಓಣಿ ವತಿಯಿಂದ ಅವ್ರಿಗೆ ವಿನಂತಿ ಮಾಡಿ ಕೇಳ್ಕೊತೀವಿ. ಕ್ರಾಂತಿ ಸಮಾಚಾರ, ಧಾರವಾಡ.